ಹಾಯ್ ವೆಲ್ಕಮ್ ಬ್ಯಾಕ್ ಟು ರೈತನ ಹೆಂಡತಿ ಚಾನಲ್. ನಾನಿವತ್ತು ನಿಮಗೆ ಹೊಸದಾಗಿ ಒಂದು ಫಸ್ಟ್ ಟೈಮ್ ಬಿಗ್ನರ್ಸ್ ಹೊಲಿಯೋರಿಗೆ ಒಂದು ಡಿಸೈನನ್ನು ತೋರಿಸ್ತಾ ಇದ್ದೀನಿ. ರೌಂಡ್ ನೆಕ್ಕಿಗೆ ಯಾವ ಥರ ಒಂದು ಸಿಂಪಲ್ಲಾಗಿ ಒಂದು ಡಿಸೈನ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಇದಕ್ಕೆ ನಾವು 1.5 ಇಂಚ್ ಅಗಲ ಮತ್ತು 1.5 ಇಂಚು ಉದ್ದ ಇರೋ ಥರ ಒಂದು 20 ಇಂಚು ಉದ್ದ ಇರುವಂಥ ಒಂದು ಬೆಲ್ಟನ್ನು ಪಟ್ಟಿಯನ್ನು ಒಂದು 4 ಲೇಯರಷ್ಟು ಇದನ್ನು ಮುಂಚೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಬಟ್ ಈ ಥರ ಕಟ್ ಮಾಡ್ಕೊಂಡ್ಬಿಟ್ಟು 1.5 ಇಂಚ್ 4 ಕಡೆಯಿಂದನೂ ಚೆಕ್ ಮಾಡಿದಾಗ ಕೂಡ 1.5 ಇಂಚೇ ಇರಬೇಕು. ಫೋಲ್ಡ್ ಮಾಡಿದಾಗ ಕರೆಕ್ಟಾಗಿ ಅದು ಬರುತ್ತೆ. ಆ ಥರ ಮಾಡಿಬಿಟ್ಟು ನಾವು ಇದಕ್ಕೆ ಈ ಥರ ಪೀಸಸನ್ನು ಮಾಡಿಬಿಟ್ಟು ಇಟ್ಕೋಬೇಕು. ಅಂದರೆ ನೆಕ್ಕಿಗೆ ಡಿಸೈನ್ ಮಾಡಲಿಕ್ಕೆ ಆಗೋದು. ಈ ಥರ ನಾವು ಲೇಯರ್ ಹಾಕ್ಕೊಂಡಿರ್ತೀವಲ್ಲ, ಈ ಥರ ಕರೆಕ್ಟಾಗಿ ನೀವು ಮಾರ್ಕ್ ಮಾಡಿಬಿಟ್ಟು ಈ ಥರ ಪೀಸಸನ್ನು ಚಿಕ್ಕ ಚಿಕ್ಕದಾಗಿ ಮಾಡಿ ಇಟ್ಕೋಬೇಕು. ದೊಡ್ಡದಲ್ಲಿ ಡಿಸೈನ್ ಮಾಡ್ಬೇಕಂದ್ರೆ ದೊಡ್ಡದಾಗಿ ಕಟ್ ಮಾಡ್ಬೋದು. ನಾನು ಚಿಕ್ಕದಾಗಿ ಸಿಂಪಲ್ಲಾಗಿ ಮಾಡ್ತಾ ಇರೋದು ಈ ಥರ ಇದೆ ಡಿಸೈನ್. ರೌಂಡ್ ನೆಕ್ಕಿಗೆ ಬ್ಲೌಸನ್ನು ಇವಾಗ ಸ್ಲೀವ್ ಫ್ರಂಟ್ ಎಲ್ಲ ಹೊಲಿದ್ಬಿಟ್ಟು ಲಾಸ್ಟ್ ಇದನ್ನು ನೆಕ್ಕಿಗೆ ಡಿಸೈನ್ ಮಾಡುವಂಥದ್ದು ನೋಡಿ. ಈ ಥರ ನಾನು ಒಂದು ಸುಂದರವಾದ ಒಂದು ಮಗ್ಗಿ ಡಿಸೈನನ್ನು ಯಾವ ಥರ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಈ ಥರ ಕ್ರಾಸಲ್ಲಿ ಅದನ್ನು ಮಡಚಿಬಿಟ್ಟು ಈ ಥರ ನೋಡಿ ಮಗ್ಗಿ ಥರ ಮಾಡಿಬಿಟ್ಟು ನೀವು ಈ ಬ್ಲೌಸಿಗೆ ಈ ಥರ ಇದನ್ನು ಅಟ್ಯಾಚ್ ಮಾಡ್ತಾ ಹೋಗಬೇಕು. ಫುಲ್ ರೌಂಡ್ ನೆಕ್ಕಿಗೆ ಮಾಡುವಂಥ ಒಂದು ಡಿಸೈನ್ ಇದೆ. ಈ ಡಿಸೈನ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಕ್ಕೊಂಡಾಗ ತುಂಬ ಒಳ್ಳೆ ಲುಕ್ ಕೊಡುತ್ತೆ ಅಂತ ನಾನು ಹೇಳ್ಬೋದು. ನಮ್ಮ ಹಳ್ಳಿ ಕಡೆ ಅಂತೂ ಇದನ್ನು ಜಾಸ್ತಿ ಹೊಲಿಸ್ತಾರೆ. ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಹೊಲಿಸ್ತಾರೆ ಇದನ್ನು. ಒಂದು ಸೂಪರಾಗಿರುವಂಥ ಒಂದು ಡಿಸೈನ್ ಅಂತಲೇ ಹೇಳ್ಬೋದು. ಬಿಗ್ನರ್ಸು ಕೂಡ ಇದನ್ನು ಟ್ರೈ ಮಾಡ್ಬೋದು. ಅದರಲ್ಲೇನು ಪ್ರಾಬ್ಲಮ್ ಇಲ್ಲ. ಯಾರು ಕೂಡ ಫಸ್ಟ್ ಟೈಮ್ ಹೊಲಿಬೇಕಾದ್ರೆ ಯಾರಿಗೇ ಆದರೂ ಒಂಥರ ಹೆದರಿಕೆ ಅನಿಸೋದು ಸಹಜ. ಬಟ್ ಆದರೆ ನಾವು ಹೊಲಿತಾ ಹೋದಾಗೆ ಅದು ತಾನಾಗೆ ನಮಗೆ ಡಿಸೈನ್ ಮಾಡಲಿಕ್ಕೆ ಬರುತ್ತೆ. ಬಟ್ ಯಾರಿಗೂ ಕೂಡ ಹಾಗೆ ನಾವು ಮಾಡ್ತೀವಿ ಅಂದಾಗ ಫಸ್ಟ್ ಟೈಮ್ ಯಾರಿಗೂ ಬರೋದಿಲ್ಲ. ಒಂದು ಬ್ಲೌಸ್ ಒಂದು ಸ್ವಲ್ಪ ಹೊಲಿಯುವಾಗ ಹೆಚ್ಚು ಕಡಿಮೆ ಆಗ್ಬೋದು. ಬಟ್ ಸೆಕೆಂಡ್ ಟೈಮ್ ಖಂಡಿತವಾಗ್ಲೂ ಅದು ಚೆನ್ನಾಗಿ ಆಗುತ್ತೆ. ಬಟ್ ನಾವು ಕೂಡ ಅದನ್ನು ಟ್ರೈ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು ನೋಡಿ. ಈ ಥರ ಯಾವುದೇ ಡಿಸೈನ್ ಆಗಲಿ ಫಸ್ಟ್ ನಮಗೆ ನಾವು ಆ ಡಿಸೈನನ್ನು ಹೊಲಿದು ಹಾಕ್ಕೊಳ್ಳುವಂಥದ್ದು ನಮ್ಮ ಮೇಲೆ ನಾವು ಫಸ್ಟ್ ಪ್ರಯೋಗ ಮಾಡುವಂಥದ್ದು. ಅಥವಾ ನಮ್ಮ ಮನೇಲಿ ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೆ ಬೇಕಾದರೂ ಕೂಡ ಈ ಥರ ಇದನ್ನು ಟ್ರೈ ಮಾಡಿಬಿಟ್ಟು ಆಮೇಲೆ ನಾವು ಬೇರೆಯವರಿಗೆ ಹೊಲಿದು ಕೊಡಬೇಕು. ಬಟ್ ನೋಡಿ ಈ ಥರ ಒಂದು ಮಗ್ಗಿ ಡಿಸೈನನ್ನು ನಾನು ನಿಮಗೆ ರೌಂಡ್ ನೆಕ್ಕಿಗೆ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಕೆಲವೊಬ್ಬರು ಮೊದಲೇ ಮಗ್ಗಿ ಮಾಡಿಬಿಟ್ಟು ಅದನ್ನೆಲ್ಲ ಮೊದಲೇ ಸ್ಟಿಚ್ ಹಾಕಿ ಇಟ್ಕೊಂಡು ಆ ಥರನೂ ಜಾಯಿಂಟ್ ಮಾಡ್ತಾರೆ. ಬಟ್ ಅದು ಸುಮ್ಮನೆ ಟೈಮ್ ವೇಸ್ಟು ಅಂದ್ಬಿಟ್ಟು ನಾರ್ಮಲಾಗಿ ನೆಕ್ ಹತ್ರನ ಈ ಥರ ಮಾಡ್ತಾ ನಾನು ಅದನ್ನು ನೆಕ್ಕನ್ನು ಕಂಪ್ಲೀಟ್ ಮಾಡ್ತೀನಿ. ಈ ಥರನ ಮಾಡೋದು ತುಂಬ ಈಸಿಯಾಗಿ ಮಾಡ್ಬೋದು. ಯಾರು ಕೂಡ ಮಾಡ್ಬೋದು. ಒಂದು ಸತಿ ಪ್ರಯತ್ನ ಮಾಡಿ ನೋಡಿ ಹೊಸಬರು. ನನಗೆ ಬರೋದಿಲ್ಲ ಈ ಡಿಸೈನ್ ಹೇಗೆ ಹೊಲಿಯೋದು ಅಂತ ಯಾರು ಕೂಡ ಅಂದ್ಕೋಬೇಡಿ. ಎಲ್ಲರೂ ಕೂಡ ಎಲ್ಲ ಡಿಸೈನನ್ನು ಕೂಡ ಹೊಲಿಬೋದು. ಯಾರು ಕೂಡ ಫಸ್ಟ್ ಟೈಮ್ ಎಲ್ಲವನ್ನೂ ಕಲಿತು ಬಂದಿರೋದಿಲ್ಲ. ನಾವು ಹೊಲಿತಾ ಹೋದಾಗೆ ನಮಗೆ ತಾನಾಗೆ ಬರುವಂಥದ್ದು. ಆಮೇಲೆ ಇವಾಗ ನೆಕ್ಕಿಗೆಲ್ಲ ಅದು ಕಂಪ್ಲೀಟ್ ಆದಮೇಲೆ ಮಗ್ಗಿ ನಾನು ಇವಾಗ ಅದಕ್ಕೆ ಪೈಪಿಂಗ್ ಮಾಡಲಿಕ್ಕಂತ ಈ ಥರ 1 ಇಂಚಷ್ಟು ನಾನು ಈ ಥರ ಕ್ರಾಸಲ್ಲಿ ಕಟ್ ಮಾಡಬೇಕು. ಸೀದಾ ಇದನ್ನು ಪೈಪಿಂಗ್ ಬಟ್ಟೆಯನ್ನು ಕಟ್ ಮಾಡಿದರೆ ಅದು ಸ್ವಲ್ಪ ಸುಕ್ಕು ಬರೋ ಥರ ಆಗುತ್ತೆ. ಮತ್ತು ಈ ಥರ ಪೈಪಿಂಗೆಲ್ಲ ಹಿಂಗೆ ಹೊಳ್ಳುತ್ತೆ ಅದು. ಬಟ್ ಅದಕ್ಕಾಗಿ ನಾವು ಏನು ಮಾಡಬೇಕು, ನೀಟಾಗಿ ಕ್ರಾಸಲ್ಲಿ ಬರಬೇಕು. ಕ್ರಾಸಲ್ಲಿ ಈ ಥರ ಅದನ್ನ ಕಟ್ ಮಾಡಿ ಕ್ರಾಸಲ್ಲೇ ಅದನ್ನು ಜೋಡಿಸುವಂಥದ್ದನ್ನು ಮಾಡಬೇಕು. ಪೈಪಿಂಗ್ ಬಟ್ಟೆನ ಈ ಥರ ಒಂದು ಜೋಡಿಸೋದ್ರಿಂದ ಪೈಪಿಂಗ್ ಚೆನ್ನಾಗಿ ಬರುತ್ತೆ. ಅದಕ್ಕಾಗಿ ನಾವು ನೀಟಾಗಿ ಈ ಥರ ಇದನ್ನು ಜೋಡಿಸ್ಕೋಬೇಕು. ಕ್ರಾಸಲ್ಲೇ ಈ ಥರ ಇದನ್ನು ಜೋಡಿಸ್ಕೋಬೇಕು ನೋಡಿ. ನಾನು ಹಾಕುವಂಥ ಡಿಸೈನ್ಸು ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ. ಯಾರು ಕೂಡ ಹೊಸಬರಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾವು ಮುಂದೆ ಹಾಕುವಂಥ ಒಂದು ಒಳ್ಳೆ ವಿಡಿಯೋಗಳನ್ನು ನೋಡಿ. ನಿಮಗೆ ಯಾವುದೇ ಥರ ಡಿಸೈನ್ ಬೇಕಾದರೂ ಕೂಡ ನನಗೆ ತಿಳಿಸಿ. ಖಂಡಿತವಾಗ್ಲೂ ನಾನು ನಿಮಗೆ ಬೇರೆ ಡಿಸೈನ್ಗಳನ್ನ ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ ನೋಡಿ. ಈ ಥರ ಇದನ್ನು ಕಂಪ್ಲೀಟ್ಲಿ ಕ್ರಾಸಲ್ಲೇ ನಾವು ಬಟ್ಟೆಯನ್ನು ಜಾಯಿಂಟ್ ಮಾಡುವಂಥದ್ದು ಈ ಥರ ಮಾಡ್ಕೋಬೇಕು. ಸೀದಾ ಇಟ್ಟರೆ ಅದು ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಈ ಥರ ಕ್ರಾಸಲ್ಲೇ ಅದನ್ನು ನಾವು ಕಟ್ ಮಾಡಬೇಕು. ಈ ಸಾದಾ ಪ್ಲೇನ್ ಬ್ಲೌಸಲ್ಲೇ ಎಷ್ಟೊಂದು ವೆರೈಟಿ ಡಿಸೈನ್ಗಳಿವೆ. ಬಟ್ ಲೈನಿಂಗ್ ಬ್ಲೌಸಲ್ಲೇ ಡಿಸೈನ್ ಮಾಡಬೇಕು ಅಂತ ಏನಿಲ್ಲ. ನಾರ್ಮಲ್ಲಾಗಿ ಸಾದಾ ನಾವು ಡೈಲಿ ವೇರ್ ಹಳ್ಳಿಗಳಲ್ಲಿ ಡೈಲಿ ಯಾವ ಥರ ಯೂಸ್ ಮಾಡ್ತೀವಿ ಬ್ಲೌಸ್, ಅದೇ ಬ್ಲೌಸ್ಗೆಲ್ಲ ನಾವು ಜಾಸ್ತಿ ನಮ್ಮ ಹಳ್ಳಿ ಕಡೆಯಲ್ಲಿ
ನಾವು ಡಿಸೈನನ್ನು ಮಾಡ್ತೀವಿ. ಬಟ್ ಅದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ನನ್ನ ಕಡೆ ತುಂಬ ವೆರೈಟಿ ಕಲೆಕ್ಷನ್ಸ್ ಡಿಸೈನ್ಗಳಿವೆ. ತುಂಬ ವೆರೈಟಿ ಡಿಸೈನ್ಗಳನ್ನು ಕೂಡ ನಾನು ಸ್ಟಿಚ್ ಮಾಡ್ತೀನಿ. ಇನ್ನೊಂದು ವಿಡಿಯೋದಲ್ಲಿ ಖಂಡಿತವಾಗ್ಲೂ ತೋರಿಸ್ತೇನೆ. ನನಗೆ ಕೆಲವೊಂದು ಪ್ರಾಬ್ಲಮ್ಸ್ ಆಗಿದ್ದರಿಂದ ನನಗೆ ಈ ಥರ ವಿಡಿಯೋ ಮಾಡೋಕ್ಕೆ ಆಗಿರಲಿಲ್ಲ. ಬಟ್ ಆದರೆ ಇನ್ನು ಮುಂದೆ ಖಂಡಿತವಾಗ್ಲೂ ನಿಮಗೆ ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ ನಾನು. ನೋಡಿ, ಇವಾಗ ರೌಂಡ್ ನೆಕ್ ಅದನ್ನೆಲ್ಲ ಮಗ್ಗಿ ನಾವು ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಇವಾಗ ನಾವು ಮುಂದ್ಗಡೆ ಭಾಗ, ಫ್ರಂಟ್ ಮುಂದ್ಗಡೆ ಭಾಗದಿಂದ ಪೈಪಿಂಗ್ ಬಟ್ಟೆಯನ್ನು ನೋಡಿ ಈ ಥರ ನಾವು ಒಂದು ಕಡೆ ಫೋಲ್ಡ್ ಮಾಡ್ಕೊಂಡಿರ್ತೀವಿ, ಇನ್ನೊಂದು ಕಡೆ ಈ ಥರ ಅದನ್ನ ನಾರ್ಮಲಾಗಿ ಅಟ್ಯಾಚ್ ಮಾಡ್ತಾ ಬರಬೇಕು. ಈಗ ಅಟ್ಯಾಚ್ ಮಾಡುವಾಗ ಕೆಲವೊಂದು ಸತಿ ಕೆಲವೊಬ್ಬರು ಫೋಲ್ಡನ್ನು ಆಮೇಲೆ ಮಾಡ್ಕೋತಾರೆ. ಬಟ್ಟೆನ ಈ ಥರ ಜಾಯಿಂಟ್ ಮಾಡಿಬಿಟ್ಟು ಆಮೇಲೆ ಅದನ್ನು ಎಡ್ಜಲ್ಲಿ ಮಡಿಸ್ತಾರೆ. ಬಟ್ ಆ ಥರ ಮಾಡೋದಕ್ಕಿಂತ ಹೊಸಬರು ಏನು ಮಾಡಬೇಕು ಅಂದರೆ ಈ ಥರ ಬಟ್ಟೆನ ಈ ಥರ ಫಸ್ಟಿಗೆ ಫೋಲ್ಡ್ ಮಾಡಿಬಿಟ್ಟು ಈ ಥರ ಜಾಯಿಂಟ್ ಮಾಡೋದ್ರಿಂದ ನಿಮಗೆ ತುಂಬ ಈಸಿ ಆಗುತ್ತೆ. ತುಂಬ ಈಸಿಯಾಗಿ ನೀವು ಹೊಲಿಬೋದು, ಪೈಪಿಂಗ್ ಮಾಡ್ಬೋದು. ಅದಕ್ಕಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ನಾನು ಕೂಡ ಫಸ್ಟ್ ಟೈಮ್ ಹೊಲಿಯುವಾಗ ನನಗೂ ಕೂಡ ಆ ಥರ ತೊಂದರೆ ಆಗಿತ್ತು. ಎಲ್ಲರಿಗೂ ಕಾಮನ್. ಬಟ್ ಯಾರೂ ಹೆದರ್ಕೋಬೇಡಿ. ಫಸ್ಟ್ ಟೈಮ್ ಹೊಲಿಯೋರು ಟ್ರೈ ಮಾಡ್ತಾ ಹೋದಾಗೆ ಖಂಡಿತವಾಗ್ಲೂ ನೀವು 100% ಒಂದು ಪಕ್ಕಾ ಸಕ್ಸಸ್ ಟೇಲರ್ ಆಗ್ತೀರಾ ಅಂತ ನಾನು ಹೇಳ್ತೇನೆ ನಿಮಗೆ. ಈ ಥರ ಇದನ್ನು ಕಂಪ್ಲೀಟ್ ಆದಮೇಲೆ ಎಡ್ಜಲ್ಲಿ ಸ್ವಲ್ಪ ಅದನ್ನು ಫೋಲ್ಡ್ ಮಾಡಿಬಿಟ್ಟು ರಫ್ ಹಾಕಬೇಕು ಅಲ್ಲೇ. ಆದಮೇಲೆ ಸ್ವಲ್ಪ ಏನು ಮಾಡಬೇಕು, ನೆಕ್ಕಲ್ಲಿ ನಾವು ಸ್ವಲ್ಪ ಟಚ್ಚನ್ನು ಕೊಡಬೇಕು ಮತ್ತು ವೇಸ್ಟೇಜ್ ಇರುವಂಥದ್ದನ್ನು ಕಟ್ ಮಾಡಬೇಕು. ಅಂದರೆ ಪೈಪಿಂಗ್ ನೀಟಾಗಿ ಬರುತ್ತೆ. ಇಲ್ಲಾಂದರೆ ವೇಸ್ಟೇಜ್ ಜಾಸ್ತಿ ಇತ್ತು ಅಂದರೆ ಏನು ಮಾಡುತ್ತೆ, ಪೈಪಿಂಗ್ ಈ ಥರ ಫೋಲ್ಡ್ ಮಾಡಿದಾಗ ನಾವು ಹೊರಗಡೆ ಸೈಡು ವೇಸ್ಟೇಜ್ ಎಲ್ಲ ಕಾಣಿಸುತ್ತೆ. ಬಟ್ ವೇಸ್ಟೇಜು ಕಾಣಬಾರ್ದು ಅಂತಂದರೆ ಈ ಥರ ನಾವು ಏನು ಮಾಡಬೇಕಂದ್ರೆ ಸ್ವಲ್ಪ ನೆಕ್ಕಿಗೆ ಟಚ್ ಹಾಕಿಬಿಟ್ಟು ಅದನ್ನು ಸ್ವಲ್ಪ ವೇಸ್ಟೇಜ್ ಇರುವಂಥದ್ದನ್ನು ಕಟ್ ಮಾಡಿದರೆ ನೆಕ್ಕು ಕೂಡ ಸುಕ್ಕು ಬರೋದಿಲ್ಲ. ಬಟ್ ಮತ್ತು ಅದು ವೇಸ್ಟೇಜ್ ಕೂಡ ಹೊರಗಡೆ ಕಾಣೋದಿಲ್ಲ. ನೋಡಿ ಈ ಥರ ಮಾಡಬೇಕು. ನೋಡಿ ಈ ಥರ ಅದನ್ನು ಆ ವೇಸ್ಟೇಜನ್ನು ಬಟ್ಟೆಯೊಳಗೆ ಈ ಥರ ಫೋಲ್ಡ್ ಮಾಡಿಬಿಟ್ಟು ನಾವು ಪೈಪಿಂಗನ್ನು ಮಾಡ್ತಾ ಹೋದರೆ ಅದು ವೇಸ್ಟೇಜು ಹೊರಗಡೆ ಬರೋದಿಲ್ಲ. ಈ ಥರ ಅದನ್ನು ಕೈಯಲ್ಲಿ ಬಿಗಿಯಾಗಿ ಹಿಡಿದ್ಬಿಟ್ಟು ಪೈಪಿಂಗ್ ಮಾಡ್ತಾ ಹೋಗಬೇಕು. ವೇಸ್ಟೇಜನ್ನು ಪೈಪಿಂಗ್ ಒಳಗಡೆ ತುರುಕ್ತಾ ಹಾಕ್ತಾ ಹೋದರೆ ಅದು ಪೈಪಿಂಗ್ ಕೂಡ ಅದು ಏನೂ ಹಾಳಾಗೋದಿಲ್ಲ, ನೀಟಾಗಿ ಪೈಪಿಂಗ್ ಬರುತ್ತೆ. ಈ ಡಿಸೈನ್ಗೆ ಸ್ವಲ್ಪ ಪೈಪಿಂಗ್ ದಪ್ಪನೇ ಬರೋದು. ಯಾಕಂತಂದರೆ ನಾವು ಮಗ್ಗಿಯನ್ನು 4 ಲೇಯರಲ್ಲಿ ಅದು ಫೋಲ್ಡ್ ಮಾಡಿರ್ತೀವಲ್ಲ, ಅದನ್ನು ನಾವು ಅಲ್ಲೇ ಜಾಯಿಂಟ್ ಮಾಡಿದಾಗ ಅದ್ರ ಮೇಲ್ಗಡೆ ನಾವು ಪೈಪಿಂಗನ್ನು ಮಾಡಿದಾಗ ಅದು ಸ್ವಲ್ಪ ದಪ್ಪ ಬರೋದು ಕಾಮನ್. ಬಟ್ ಅದೇನು ಪ್ರಾಬ್ಲಮ್ ಇಲ್ಲ. ವೇರ್ ಮಾಡಿದಾಗಂತೂ ತುಂಬ ಚೆನ್ನಾಗೇ ಕಾಣುತ್ತೆ. ಒಂದು ಸ್ವಲ್ಪ ಇರೋದಕ್ಕಿಂತ ಸ್ವಲ್ಪ ದಪ್ಪ ಅನಿಸುತ್ತೆ. ಬಟ್ ಅಷ್ಟೇ ಆಗಿಬಿಟ್ರೆ ಏನೂ ಪ್ರಾಬ್ಲಮ್ ಇಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು ವೇರ್ ಮಾಡಿದಾಗಂತೂ. ಈ ಥರ ಒಂದು ಮಗ್ಗಿಗೆ ನೋಡಿ ಯಾರ್ದಾದ್ರೂ ಹಾಕ್ಕೊಂಡಾಗ ನೋಡಿ ಸ್ವಲ್ಪ ಫುಲ್ ರೌಂಡಾಗಿ ನೆಕ್ಕಿಟ್ಟು ಈ ಥರ ಒಂದು ಮಗ್ಗಿ ಇಟ್ಟು ಈ ಥರ ಅದಕ್ಕೆ ಬೀಡ್ಸನ್ನು ಹಾಕಿ ವೇರ್ ಮಾಡಿದ್ರಂತೂ ತುಂಬ ಅಂದರೆ ಎಲ್ಲ ಸ್ಯಾರಿಗೂ ಕೂಡ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ನೋಡಿ ಈ ಥರ ನಾವು ಅದಕ್ಕೆ ಸ್ವಲ್ಪ ಅದು ದಪ್ಪ ಆಗಿರೋದ್ರಿಂದ ಮುಂದೆ ಹೋಗ್ತಾ ಇಲ್ಲ. ಬಟ್ ಅದಕ್ಕೆ ಅದನ್ನ ಹಿಂದ್ಗಡೆಯಿಂದ ಆ ಥರ ಜಗ್ತಾ ಇರೋದು ನಾನು. ಈ ಥರ ಅದನ್ನು ಪೈಪಿಂಗ್ ಮಾಡಿಬಿಟ್ಟು ನೀಟಾಗಿ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಕಾಣುತ್ತೆ ಅದು. ಪೈಪಿಂಗ್ ಎಲ್ಲ ಮುಗಿದ ಮೇಲೆ ನಾವು ಏನು ಮಾಡಬೇಕಂತಂದರೆ ನಾವು ಇವಾಗ ಅದಕ್ಕೆ ಕಲರ್ ಕಾಂಬಿನೇಷನ್ ಆಗಿ ಇದು ಗ್ರೀನ್ ಬ್ಲೌಸಲ್ಲ ಅಥವಾ ವೈಟ್ ಬೀಡ್ಸನ್ನು ಅದಕ್ಕೆ ನಾವು ಹಾಕುವಂಥದ್ದು ಅಂದರೆ ಎದ್ದು ಕಾಣಿಸುತ್ತೆ ಅಂತ. ಬಟ್ ನಾವು ಯಾವುದೇ ಸಾರಿ ಉಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಅದು. ನಾನು ಅದಕ್ಕೆ ಮ್ಯಾಚ್ ಆಗುವಂಥ ಕೆಲವೊಂದು ಬೀಡ್ಸ್ಗಳನ್ನ ಹಾಕ್ತೇನೆ. ನಾನು ಈ ಗ್ರೀನ್ ಬ್ಲೌಸಿಗೆ ವೈಟ್ ಬೀಡ್ಸನ್ನು ಹಾಕ್ತೀನಿ. ನೋಡಿ ಈ ಥರ ಬಂತು ಅಂತ ಅಂದರೆ ವೇಸ್ಟೇಜ್ ಎಲ್ಲ ಅದೇನಾಗುತ್ತೆ ಅಂತಂದರೆ ನಾವು ಮುಂಚೆನೇ ಕಟ್ ಮಾಡ್ಕೊಂಡ್ಬಿಟ್ರೆ ವೇಸ್ಟೇಜ್ ಎಲ್ಲ ಹೊರಗಡೆ ಕಾಣೋದಿಲ್ಲ, ನೀಟಾಗಿ ಬರುತ್ತೆ ಪೈಪಿಂಗ್. ನೋಡಿ ಸ್ವಲ್ಪ ದಪ್ಪ ಅನಿಸುತ್ತೆ, ಬಟ್ ಪರವಾಗಿಲ್ಲ, ತುಂಬ ಚೆನ್ನಾಗಿ ಕಾಣುತ್ತೆ ಅದು, ಏನು ಪ್ರಾಬ್ಲಮ್ ಇಲ್ಲ. ನೋಡಿ ಈ ಥರ ಒಂದು ಮಗ್ಗಿಗೆ ನಾವು ಏನು ಮಾಡಬೇಕು, ಇವಾಗ ಬೀಡ್ಸನ್ನು ಹಾಕಿಬಿಟ್ರೆ ಈ ಬ್ಲೌಸು ರೆಡಿ ಆಗುತ್ತೆ. ನೋಡಿ ಈ ಥರ ನಾನೊಂದು ಸಣ್ಣ ಚಿಕ್ಕದಾಗಿರುವಂಥ ಒಂದು ಬೀಡ್ಸನ್ನು ತೊಗೊಂಡ್ಬಿಟ್ಟು ನಾನು ಇದಕ್ಕೆ ಈ ಥರ ಹಾಕಿದ್ದೀನಿ. ನೋಡಿ ಈ ಥರ ಅದಕ್ಕೆ ಒಳಗಡೆ ಒಂದೊಂದು ಬೀಡ್ಸ್ ಹಾಕ್ತಾ ಕೂಡ ಒಂದೊಂದನ್ನು ಹೊಲಿಗೆ ಗಂಟೆ ಬಿಗಿಯಾಗಿ ಹಾಕಬೇಕು. ಯಾಕಂದರೆ ಒಂದು ಸತಿ ವಾಶ್ ಮಾಡೋ ಹೊತ್ನಾಗ ಅದು ಹಾಳಾಗಿ ಹೋಗೋ ಚಾನ್ಸಸ್ ಇರುತ್ತೆ. ಈ ಥರ ಹಾಕಿದ್ದೀನಿ ನೋಡಿ. ನಾನು ತೋರಿಸಿರುವಂಥ ಒಂದು ಡಿಸೈನ್ ನಿಮ್ಗೆ ಇಷ್ಟ ಆಗಿದೆ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಿಮ್ಮಲ್ಲಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡು ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.